ನೆತ್ತೋಕೆ ಕಾರ್ಯಕ್ರಮದಲ್ಲಿ ಕನ್ನಡ ಪ್ರಭಾಷಣ ನೆರವೇರಿಸಲಿಕ್ಕಿದ್ದಾರೆ. ಪ್ರೀತಿಪೂರ್ವಕವಾಗಿ ಮಾತಿನ ಮನೆಗೆ ಆಹ್ವಾನಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಬಿಸ್ಮಿಲ್ಲಾಹ್ ವಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿ ರಸೂಲಿಲ್ಲಾಹ್ ವಅಲಾ ಆಲಿಹಿ ವಸ್ಸಹ್ಬಿಹಿ ಬಿರಿದಲ್ಲಾಹ್ ಅಮ್ಮಾ ಬಅದ್. ಫಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲಂ ತರ ಕೈಫ ضربallahu مثلا كلمة طيبة كشجرة طيبة أصلها ثابت وفرعها في السماء تؤتي أكلها كل حين بإذن ربها ويضرب الله الأمثال للناس لعلهم يتذكرون. وقال النبي صلى الله عليه وسلم الرجل على دين خليله. दश्त तो दश्त है दरिया भी न छोड़े हमने बहरे ज़ुल्मात में दौड़े दे ಗೋಡೆ हमने. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಪುಣ್ಯ ಸಮಸ್ತ ಕೇಂದ್ರ ಮುಷಾವರ ಸದಸ್ಯರಾದಂತಹ ಶೇಖುನ ತೋಡಾರ್ ಉಸ್ತಾದ್, ಅದೇ ರೀತಿ ಹಲವಾರು ಪಂಡಿತವರೇಣ್ಯರೇ, ನನ್ನ ಮುಂದೆ ಆಸೀನರಾಗಿರುವಂತಹ ಆಕಾಶದಲ್ಲಿ ನಕ್ಷತ್ರದ ಬೆಳಕು ಬೀರುವ ನಕ್ಷತ್ರಗಳಂತೆ ಭೂಮಿಯಲ್ಲಿ ಪ್ರಜ್ವಲಿಸುವ ಈ ದೀನಿನ ಭವಿಷ್ಯತ್ತಿನ ದೀನಿ ಬೋಧಕರಾದಂತಹ ಮುತಾಲಿಮ್ ವಿದ್ಯಾರ್ಥಿಗಳೇ, ಇಲ್ಲಿ ಬಂದು ಸೇರಿರುವಂತಹ ಸಮಸ್ತದ ಸರ್ವ ಅಭಿಮಾನಿಗಳೇ, ಸುದೀರ್ಘವಾದ ಒಂದು ಮಾತಿಗೆ ನಾನು ಮುಂದಡಿ ಇಡುತ್ತಾ ಇಲ್ಲ. ಇಲ್ಲಿ ಅಹ್ಲು ಸುನ್ನ ವಲ್ ಜಮಾಅತಿನ ತತ್ವಾದರ್ಶಗಳನ್ನು ಬಿಡಿಬಿಡಿಯಾಗಿ ಸರಳವಾಗಿ ನಿಮ್ಮ ಮುಂದೆ ಉದ್ಬೋಧನೆ ಮಾಡಲು ಮುಜ್ತಬಾ ಫೈಜಿಯವರು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಬಹಳ ಸುಂದರವಾಗಿ ಸರಳವಾಗಿ ನಿಮಗೆ ಅಹ್ಲು ಸುನ್ನ ವಲ್ ಜಮಾಅತಿನ ಆದರ್ಶವನ್ನು ಬಿಡಿಬಿಡಿಯಾಗಿ ಹೇಳಲಿದ್ದಾರೆ. ಆದರ್ಶ ಪರಿಶುದ್ಧತೆ ಶತಮಾನಗಳಿಂದ ಎಂಬ ಪ್ರಮೇಯ ವಾಕ್ಯದಲ್ಲಿ 100ನೇ ವರ್ಷಕ್ಕೆ ಕಾಲಿಡುತ್ತಿರುವಂತಹ ಪುಣ್ಯ ಸಮಸ್ಯೆ ಕೇರಳ ಜಮಿಯತುಲ್ ಉಲಮಾ ಅದರ ಅಂತಾರಾಷ್ಟ್ರೀಯ ಸಮ್ಮೇಳನ ಕಾಸರಗೋಡಿನ ಕುಣಿಯದಲ್ಲಿ ಫೆಬ್ರವರಿ 4ರಿಂದ 8ರವರೆಗೆ ನಡೆಯುವಾಗ ಅದರ ಪ್ರಚಾರಾರ್ಥವಾಗಿ ಮೂಡಬಿದ್ರೆ ತಾಲೂಕು ಸ್ವಾಗತ ಸಮಿತಿ ವತಿಯಿಂದ ಇಂತಹ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ನಾವಿಲ್ಲಿ ಬಂದು ಸೇರಿದ್ದೇವೆ. ಪವಿತ್ರವಾದ ಇಸ್ಲಾಮಿನ ಚರಿತ್ರೆಗಳನ್ನು ನಾವು ನೋಡುವಾಗ ಇಲ್ಲಿ ಹಲವಾರು ಪಂಡಿತರು ಏನಾಗಿದೆ ಪುಣ್ಯ ಸಮಸ್ತ, ಏನಾಗಿದೆ ಪವಿತ್ರವಾದ ದೀನ್, ಏನಾಗಿದೆ ಅಹ್ಲು ಸುನ್ನ ವಲ್ ಜಮಾಅತ್, ಯಾರಿಗಾಗಿದೆ ಇಹಪರ ವಿಜಯದ ಹಾದಿ ಎಂದು ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳುವಾಗ ನಾವೆಲ್ಲರೂ ತಿಳಿದುಕೊಳ್ಳಬೇಕಾದಂತಹ ಒಂದು ಸತ್ಯ ಸಂಗತಿ ಇದೆ. ಒಬ್ಬ ನೈಜ ಮುಸಲ್ಮಾನನು, ಒಬ್ಬ ಆದರ್ಶದಲ್ಲಿ ನೆಲೆಗೊಳ್ಳುವವನು, ಅವನಿಗೆ ನಿಖರವಾದ ಸ್ಪಷ್ಟವಾದ ನಿಲುವು ಇರಬೇಕಾಗಿರೋದು ಅವನಿಗೆ ಒಂದು ಜೀವನದ ಒಂದು ಫಂಡಮೆಂಟಲ್ ಆದಂತಹ ಒಂದು ರೈಟ್ಸ್ ಆಗಿದೆ. ಇಲ್ಲಿ ನಾವು ಮನದಟ್ಟು ಮಾಡಬೇಕು. ವರ್ತಮಾನ ಕಾಲಘಟ್ಟದಲ್ಲಿ ಇಂದು ಕಲುಷಿತವಾದ ವಾತಾವರಣದಲ್ಲಿ ಮುಸ್ಲಿಂ ಸಮಾಜ ಯುನಿಟಿಯಿಂದ ನೆಲೆಗೊಳ್ಳಬೇಕು ಎಂದು ಒಂದೆಡೆಯಿಂದ ಮಾತು ಕೇಳುವಾಗ ಯಾವ ರೀತಿಯಲ್ಲಿ ನಾವು ಒಗ್ಗೂಡಬೇಕು ಎಂದು ನಾವು ಚಿಂತಿಸಬೇಕು. ಇಲ್ಲಿ ಎಲ್ಲರೊಂದಿಗೂ ನಾವು ಒಗ್ಗೂಡಬೇಕೆ? ಇಲ್ಲಿ ನಾವು ತಿಳಿಯಬೇಕಾದಂತಹ ಪವಿತ್ರವಾದ ಈ ಪ್ರಪಂಚದ ಹಲವಾರು ಚರಿತ್ರೆಗಳು ನಮ್ಮ ಮುಂದೆ ಚರಿತ್ರೆ ಪುಟಗಳಲ್ಲಿ ಇಂದು ಅಜರಾಮಾಗಿ ಉಳಿತಾ ಇದೆ. ಇಲ್ಲಿ ಅಹ್ಲು ಸುನ್ನ ವಲ್ ಜಮಾಅತ್ನ ಆದರ್ಶದ ಕೊಂಡಿಯಿಂದ ಹೊರಹೋದ ಕಾರಣ ಅನೇಕ ನಾಶ ನಷ್ಟಗಳು ಈ ಸಮುದಾಯಕ್ಕೆ ಬಂದಿದೆ. ನಮಗೆ ತಿಳಿಯುವಂತಹ ಒಂದು ಚರಿತ್ರೆಯಾಗಿದೆ. ಒಂದು ಕಾಲಘಟ್ಟದಲ್ಲಿ ತುರ್ಕಿ ಸಾಮ್ರಾಜ್ಯ ಈ ಇಡೀ ಪ್ರಪಂಚದಲ್ಲಿ ಮುಸಲ್ಮಾನರ ಆಸ್ಥಾನವಾಗಿ ಸರಿಸುಮಾರು 500 ವರ್ಷಗಳಷ್ಟು ಆಳ್ವಿಕೆಯನ್ನು ನಡೆಸಿದಂತಹ ತುರ್ಕಿ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದವರು ಇದೇ ಸಮುದಾಯದ ಎಡೆಯಲ್ಲಿ ನಿಂತಹ ಒಬ್ಬ ಮುಸಲ್ಮಾನ ನಾಮಧಾರಿಯ ಕಾರಣದಿಂದವಾಗಿತ್ತು. ಅಲ್ಲಿ ಮುಸ್ತಫಾ ಕಮಾಲ್ ಪಾಷಾ ಎಂಬವನು ನ್ಯಾಷನಲಿಸಂ, ತನ್ನ ರಾಷ್ಟ್ರೀಯವಾದ ಪ್ರಾದೇಶಿಕವಾದವನ್ನು ತಂದು ಹುತ್ತುಬವನ್ನು ನೀವು ತುರ್ಕಿ ಭಾಷೆಯಲ್ಲಿ ಪಾರಾಯಣ ಮಾಡಬೇಕು ಎಂದು ಹೇಳಿ ತುರ್ಕಿಯಲ್ಲಿ ಪ್ರಾದೇಶಿಕವಾದವನ್ನು ತಂದು ಈ ಸುನ್ನತ್ ಜಮಾತಿನ ಆದರ್ಶದಿಂದ
ಅವರ ನಡೆದು ಒಂದು ಸಾಮ್ರಾಜ್ಯವಾದಂತಹ ಬೃಹತ್ ಸಾಮ್ರಾಜ್ಯವಾದಂತಹ ತುರ್ಕಿ ಸಾಮ್ರಾಜ್ಯದ ನಾಶಕ್ಕೆ ವಿನಾಶಕ್ಕೆ ಕಾರಣವಾದದ್ದು ಈ ಸಮುದಾಯದ ಎಡೆಯಲ್ಲಿದ್ದಂತಹ ಒಬ್ಬ ಮುಸ್ಲಿಂ ನಾಮಧಾರಿಯಾಗಿದ್ದ. ಇಲ್ಲಿ ನಾವು ತಿಳಿಯಬೇಕು, ಇಲ್ಲಿ ಅಹ್ಲು ಸುನ್ನ ವಲ್ ಜಮಾಅತಿನ ಆ ಪರಂಪರೆಯ ಚರಿತ್ರೆಯನ್ನು ನಾವು ತಿಳಿಯಬೇಕಾಗಿರೋದು ಅದು ಕಾಲದ ಅವಶ್ಯಕತೆಯಾಗಿದೆ. ಪವಿತ್ರವಾದ ದೀನುಲ್ ಇಸ್ಲಾಂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲಘಟ್ಟದಲ್ಲೇ ಈ ಪವಿತ್ರವಾದ ಭಾರತ ಮಣ್ಣಿಗೆ ಬಂದಿದೆ ಎಂಬುದು ಚರಿತ್ರೆಯ ಉಲ್ಲೇಖಗಳಿಂದ ನಮಗೆ ಮನದಟ್ಟಾಗಬಹುದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲಘಟ್ಟದಲ್ಲೇ ಪವಿತ್ರವಾದ ಇಸ್ಲಾಮಿನ ಆಶಯ ಆದರ್ಶಗಳು ಯಾವುದೇ ವ್ಯತಿಚಲನ ಇಲ್ಲದೆ ಆ ಪರಂಪರಾಗತವಾಗಿ ಬಂದಂತಹ ಪವಿತ್ರವಾದ ಇಸ್ಲಾಂ ಈ ಭಾರತ ಮಣ್ಣಿಗೂ ತಲುಪಿತು. ನಾವು ಕೇಳಿದಂತಹ ಚರಿತ್ರವಾಗಿದೆ. ಸೇರಿಮಾನ್ ಪೆರುಮಾಳಂದ ಚಕ್ರವರ್ತಿ ಅವರು ಒಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ದಿವ್ಯವಾದಂತಹ ಒಂದು ಮುಅ್ಜಿಜತ್ತಿನಿಂದ ಅವರು ಅದ್ಭುತದಿಂದ ಮಕ್ಕಾಕ್ಕೆ ಹೋಗಿ ಪವಿತ್ರವಾದ ಇಸ್ಲಾಂ ಅನ್ನು ಸ್ವೀಕರಿಸಿದರು. ಅದೇ ಮಕ್ಕಾದಿಂದ ಭಾರತಕ್ಕೆ ಬಂದಂತಹ ಮಾಲಿಕ್ ಬಿನ್ ದೀನಾರ್, ಶರಫ್ ಬಿನ್ ಮಾಲಿಕ್ ಎಂಬ ಒಂದು ತಂಡವು ಅವರು ಕೊಡಂಗೂಲ್ಲೂರಿಗೆ ಬಂದು ಅಲ್ಲಿ ಮಸೀದಿಯನ್ನು ನಿರ್ಮಿಸಿದ್ದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲಘಟ್ಟದಲ್ಲೇ ಆಗಿತ್ತು. ಕಣ್ಣೂರಿನ ಮಾಡ ಈ ಮಸೀದಿ ಎಂಬುದು ಹಿಜರಿ 5ನೇ ವರ್ಷದಲ್ಲೇ ನಿರ್ಮಾಣವಾಗಿದೆ ಎಂದು ಲಿಖಿತ ಲೇಖನಗಳ ಮೂಲಕ ಅಲ್ಲಿ ಪ್ರಕಟಿಸಲ್ಪಡ್ತಾ ಇದೆ. ಸೇರುಮಾನ್ ಜುಮಾ ಮಸೀದಿ ಎಂಬ ಹೆಸರಿನಲ್ಲಿ ಪ್ರಸಿದ್ಧವಾದಂತಹ ಕೊಡಂಗಲ್ಲೂರು ಜುಮಾ ಮಸೀದಿ ಹಿಜರಿ ವರ್ಷ 21ರಲ್ಲಿ ಅದರ ಸೋಮವಾರ ಹಿಜರಿ ವರ್ಷ 21ರಲ್ಲಿ ರಜಬಿನ 11ರಂದು ಸೋಮವಾರ ಪೂರ್ಣಗೊಂಡಿದೆ ಎಂದು ಚರಿತ್ರೆಯಲ್ಲಿ ದಾಖಲಿಸಲ್ಪಟ್ಟಿದೆ. ಇಲ್ಲಿ ಹೇಳಲಿಕ್ಕಿರುವುದು ಇದು ಇಂದು ನಿನ್ನೆಯಿಂದ ಪವಿತ್ರವಾದ ದೀನುಲ್ ಇಸ್ಲಾಂ ಈ ಭಾರತದಲ್ಲಿ ಬಂದದ್ದಲ್ಲ. ಒಂದು ಚರಿತ್ರೆಯನ್ನು ಮತ್ತೊಮ್ಮೆ ನಾವು ಚರಿತ್ರೆಯ ಹಿಂಬದಿಗೆ ನಾವು ನೋಡುವುದಾದರೆ ಮನುಜನ ಮಾನವನ ಸೃಷ್ಟಿ ಎಲ್ಲಿಂದಿದೆಯೋ ಆದನ್ ನಬಿ ಅಲೈಹಿ ಸಲಾಮರ ಚರಿತ್ರೆಯನ್ನು ನಾವು ನೋಡುವಾಗ ಪವಿತ್ರವಾದ ಆದ್ಯ ಮನುಷ್ಯ ಆದ್ಯ ಪ್ರವಾದಿಯಾಗಿದ್ದಂತಹ ಪ್ರವಾದಿ ಆದನ್ ನಬಿ ಅಲೈಹಿ ಸಲಾಮರು ನಡೆದುಕೊಂಡು 40 ಬಾರಿ ಈ ಭಾರತ ಮಣ್ಣಿನಿಂದ ಪವಿತ್ರ ಮಕ್ಕಕ್ಕೆ ಹಜ್ ಕರ್ಮ ನಿರ್ವಹಿಸಲು ಈ ಭಾರತದ ಮಣ್ಣಿನಿಂದ ಹೋಗಿದ್ದಾರೆ ಎಂದು ಚರಿತ್ರೆಯಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಅದರಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲಘಟ್ಟದಲ್ಲೇ ಈ ಪವಿತ್ರವಾದ ದೀನುಲ್ ಇಸ್ಲಾಂ ಬಂತು. ಅದು ನಂತರ ಕಾಲಘಟ್ಟಗಳಲ್ಲಿ ಅದು ಮಖದೂಮ್ ಪರಂಪರೆಯ ಮೂಲಕ ಮಖದೂಮಿ ಪರಂಪರೆಯ ಮೂಲಕ ಅದರ ವಿದ್ಯುಕ್ತರಾದ ಪಂಡಿತರ ಮೂಲಕ ಈ ಕೇರಳದ ಮಲಬಾರ್ ಪ್ರದೇಶದಲ್ಲೂ ಅದು ವ್ಯಾಪಿಸಿತು. ಇಲ್ಲಿ ಹಲವಾರು ಚರಿತ್ರೆಗಾರರು ಉಲ್ಲೇಖಿಸಿದಂತೆ 1920ರ ದಶಕಗಳಲ್ಲಾಗಿತ್ತು ಈ ದೀನುಲ್ ಇಸ್ಲಾಮಿನ ಒಳಗಡೆ ಕೆಲವೊಂದು ಸಂಘ ಶಕ್ತಿಗಳು ಐಕ್ಯ ಸಂಘ ಎಂಬ ಹೆಸರಿನಲ್ಲಿ ಸಮುದಾಯದೆಡೆಯಲ್ಲಿ ಅನೈಕ್ಯತೆಯನ್ನು ಬಿತ್ತಲು ಐಕ್ಯ ಸಂಘ ಎಂಬ ಹೆಸರಿನಲ್ಲಿ ರೂಪುಗೊಂಡು ಅವರು 1900 ಇಸವಿಗಳ ಎಡೆಯಲ್ಲಿ ಮಲಬಾರ್ ಗಲಭೆಯುಂಟಾದಾಗ ಅಲ್ಲಿಂದ ತಲೆದಪ್ಪಿಸಿ ಪರಾರಿಯಾಗಿ ಹೋದಂತಹ KM ಮೌಲವಿಯಂತಹ ಕೆಲವೊಂದು ಕುಪ್ರ ಶಕ್ತಿಗಳು ಮತ್ತೆ ಪ್ರತ್ಯಕ್ಷಗೊಂಡು 1920ರಲ್ಲಿ ನಮಗೆ ಐಕ್ಯ ಸಂಘವನ್ನು ರೂಪಿಸಬೇಕು ಎಂದು ಹೇಳಿ ಇಲ್ಲಿನ ಬಹುದೊಡ್ಡ ಸಮುದಾಯವಾದಂತಹ ಅಹ್ಲು ಸುನ್ನ ವಲ್ ಜಮಾಅತಿನಲ್ಲಿ ಒಂದಿಷ್ಟು ಅಚಂಚಲವಾದ ಆದರ್ಶದಲ್ಲಿ ನೆಲೆ ನಿಂತಿದ್ದಂತಹ ಒಂದು ಸಮುದಾಯದ ಮೇಲೆ ಹಲವಾರು ವಿಷಯಗಳಲ್ಲಿ ಅವರು ಮುಶ್ರಿಕನ ಆರೋಪಗಳನ್ನು ಶಿರ್ಕನ ಆರೋಪಗಳನ್ನು ಮಾಡಿದರು. ಪವಿತ್ರವಾದ ದೀನುಲ್ ಇಸ್ಲಾಂ ಈ ಭಾರತಕ್ಕೆ ಬಂದದ್ದು ಅದು ಸೂಫಿ ಸಂತರ ಮೂಲಕವಾಗಿತ್ತು. ಉತ್ತರ ಭಾರತದಲ್ಲಿ ಮಹಾನರಾದ ಖಾಜಾ ಮುঈನುದ್ದೀನುಲ್ ಚಿಶ್ತಿಯುಲ್ ಅಜ್ಮೀರಿ ತಂಗಳರ ಆ ನೇತೃತ್ವದಲ್ಲಿ ಪವಿತ್ರವಾದ ಸೂಫಿ ಪರಂಪರೆಯ ಮೂಲಕ ಈ ಭಾರತಕ್ಕೆ ಕಾಲಿಟ್ಟ ಪವಿತ್ರವಾದ ಇಸ್ಲಾಂ ಒಮ್ಮೆಯೂ ಇಲ್ಲಿ ತೀವ್ರ ತರದಲ್ಲಿ ಒಮ್ಮೆಯೂ ತೀವ್ರವಾದ ಆಶಯಗಳನ್ನು ಇಲ್ಲಿ ಬಿತ್ತಿಲ್ಲ. ಶಾಂತಿ, ಸಹನೆ, ಸೌಹಾರ್ದತೆಗೆ ಒತ್ತು ನೀಡಿದಂತಹ ಒಂದು ಧರ್ಮವಾಗಿತ್ತು ಪವಿತ್ರವಾದ ದೀನುಲ್ ಇಸ್ಲಾಂ. ಅದು ಉತ್ತಮ ರೀತಿಯಲ್ಲೇ ಪರಂಪರಾಗತವಾಗಿ ಸಿಕ್ಕಿದಂತಹ ಆಶಯ ಆದರ್ಶಗಳ ಮೂಲಕ ಮುನ್ನಡೆಯಿಡುವಾಗ ಅದಕ್ಕೆ ಬೆಂಕಿಯ ಕೊಳ್ಳಿ ಇಡಲು ಇಲ್ಲಿ ಪ್ರಯತ್ನಿಸಿದ್ದು KM ಮೌಲವಿಯಂತಹ ಕೆಲವು ನಾಮಧಾರಿ ಪಂಡಿತರಾಗಿದ್ದರು. ಅಲ್ಲಿ ಎಚ್ಚೆತ್ತುಕೊಂಡದ್ದಾಗಿದೆ. ಅಲ್ಲಿನ ಒಂದು ಸನ್ನಿವೇಶದಲ್ಲಾಗಿತ್ತು, ಆ ಒಂದು ಸಂದರ್ಭದಲ್ಲಾಗಿತ್ತು ಬಹುಮಾನ್ಯ ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಎಂಬ ಮಹತ್ತರವಾದಂತಹ ಒಂದು ಸಂಘಟನೆಗೆ ರೂಪುರೇಖೆ ನಡೆಯುವುದು. ಇದು ಕೇವಲ ಒಂದು ಸಂಘಟನೆಯಲ್ಲ. ಇಲ್ಲಿ ಹಲವಾರು ಉಸ್ತಾದರು ಹೇಳಿದಂತೆ, ಇದು ಶೈಖುನಾ ಶಂಸುಲ್ ಉಲಮಾ ಹೇಳಿದಂತೆ ಸಮಸ್ತ ಎಂಬುದು ಕೇವಲ ಒಂದು ಸಂಘಟನೆಯಲ್ಲ. ಇದು ಅಹ್ಲು ಸುನ್ನ ವಲ್ ಜಮಾಅತಿನ ಆ ಕಟ್ಟಿಬದ್ಧವಾದ ಶೈಲಿಯಲ್ಲಿ ಮುನ್ನುಗ್ಗುವಂತಹ ಪವಿತ್ರವಾದ ದೀನಾಗಿದೆ ಈ ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಎಂಬುದು.
ಮಹಾನರಾದ ನೂಹ ನಬಿ ಅಲೈಹಿಸ್ಸಲಾಮರ ಕಾಲದಲ್ಲಿ ಜಲಪ್ರಳಯ ಉಂಟಾದಾಗ, ಪ್ರಳಯ ಉಂಟಾದಾಗ ಅಲ್ಲಿ ಅವರನ್ನು ಸಂರಕ್ಷಿಸಲು ಅಲ್ಲಾಹನು ನೀವೊಂದು ನೌಕೆಯನ್ನು ಹಡಗನ್ನು ಮಾಡಿ ಅದರಲ್ಲಿ ಪ್ರಯಾಣಿಸಿ ನೀವು ಜಯಶಾಲಿಯಾಗಿರಿ ಎಂದು ಮಹಾನರಾದ ನೂಹ ನಬಿ ಅಲೈಹಿಸ್ಸಲಾಮರಿಗೆ ಹೇಳಿದರು. ಈಸಾ ನಬಿ ಅಲೈಹಿಸ್ಸಲಾಮರ ಕಾಲಘಟ್ಟದಲ್ಲಿ ಅಂದು ವೈದ್ಯಕೀಯ ಕ್ಷೇತ್ರವು ಬಲು ದೊಡ್ಡವಾಗಿ ವ್ಯಾಪಿಸಿದ ಸಂದರ್ಭದಲ್ಲಿ ಅವರಿಗೆ ಬೇಕಾದಂತಹ ಮೋಜಿಜತ್ ಅಲ್ಲಿ ಅಂಧರಾಗಿದ್ದಂತಹ ವ್ಯಕ್ತಿಗಳಿಗೆ ಮದ್ದಿಲ್ಲದ ಸಮಯದಲ್ಲಿ ಈಸಾ ನಬಿ ಅಲೈಹಿಸ್ಸಲಾಮರು ತನ್ನ ಕೈಯ ಮೂಲಕ ಅವರನ್ನು ಸವರಿಸಿ ನೀಡಿದಾಗ, ಅವರಿಗೆ ತಡವರಿಸಿದಾಗ ಅವರ ಕಣ್ಣಿನ ದೃಷ್ಟಿ ಮರುಕಳಿಸಿದಂತಹ ಸಂದರ್ಭಗಳಿತ್ತು. ಮೂಸಾ ನಬಿ ಅಲೈಹಿಸ್ಸಲಾಮರ ಕಾಲಘಟ್ಟದಲ್ಲಿ ಮೆಜಿಷಿಯನ್ ಬ್ಲಾಕ್ ಮ್ಯಾಜಿಕ್ ವೃದ್ಧಿಸಿದಂತಹ, ಅದು ವ್ಯಾಪಿಸಿದಂತಹ ಸಂದರ್ಭದಲ್ಲಿ ಅದಕ್ಕೆ ತಕ್ಕುದಾದಂತಹ ಮುಜಿಜತ್ತನ್ನು ಮೂಸಾ ನಬಿ ಅಲೈಹಿಸ್ಸಲಾಮರ ಕೈಗೆ ನೀಡಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲಘಟ್ಟದಲ್ಲಿ ಸಾಹಿತ್ಯವು ಅದರ ಪರಾಕಾಷ್ಠೆಯನ್ನು ತಲುಪಿದಾಗ ಎಲ್ಲಾ ಸಾಹಿತ್ಯವನ್ನು ಮಗುಚುವ ರೀತಿಯಲ್ಲಿ ಆಗಿತ್ತು. ಪವಿತ್ರ ಕುರ್ಆನ್ ಅವತರಿಸಲ್ಪಟ್ಟದು 1920 ಕಾಲಘಟ್ಟದಲ್ಲಿ. ಪ್ರವಾದಿ ಕೊನೆಯ ಪ್ರವಾದಿಯಾಗಿದ್ದಾರೆ. ಅಲ್ ಉಲಮಾ ವರಸತುಲ್ ಅಂಬಿಯಾ, ಪ್ರವಾದಿಗಳ ವಾರಿಸುದಾರರಾಗಿದ್ದಾರೆ ಇಲ್ಲಿನ ಉಲಮಾಗಳು ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುವಾಗ ಮತ್ತೊಂದು ಕುರ್ಆನ್ ಅವತರಿಸಲ್ಪಡುವ ಅವಶ್ಯಕತೆ ಇಲ್ಲ. ಆ ಕಾಲಘಟ್ಟದಲ್ಲಿ ಅವಶ್ಯಕತೆವಾಗಿ ಇದ್ದದ್ದು ಒಂದು ಸಂಘಟಿತವಾದ ಹೋರಾಟವಾಗಿತ್ತು. ಆ ಸಂಘಟಿತವಾದ ಹೋರಾಟ ಅದು ಇಲ್ಹಾಮಿನ ಮೂಲಕ, ಇಲಾಹಿಯಾದ ಚಿಂತನೆಯ ಮೂಲಕ ಮಹಾನರಾದವರ ಕಲ್ಮುಲ್ಲಕೋಯ ತಂಗಳರ ಮನಸ್ಸಿಗೆ ಅಲ್ಲಾಹನು ನೀಡಿದ ಇಲ್ಹಾಮಿನ ಮೂಲಕ ನೀಡಿದಂತಹ ಒಂದು ದಿವ್ಯ ಶಕ್ತಿಯಾಗಿದೆ ಈ ಪುಣ್ಯ ಸಂಸ್ಥಾ ಎಂಬುದನ್ನು ನಾವು ಮನಗಾಣಬೇಕಾಗಿರುವುದು. ಇದು ಕೇರಳ ಎಂಬ ಹೆಸರಿನಲ್ಲಿ ಮಾತ್ರ ಸೂಚಿಸಲ್ಪಡುತ್ತಾ ಇರುವುದಾದರೆ ಇಂದು ಜಗತ್ತಿನಾದ್ಯಂತ ಈ ಬಹುಮಾನ್ಯ ಸಂಸ್ಥೆ ಕೇರಳ ಜಮಿಯತುಲ್ ಉಲಮಾ ಅದು ತನ್ನ ಕಾರ್ಯ ವ್ಯಾಪ್ತಿಯನ್ನು ವಿಸ್ತರಿಸಿದೆ. ಪವಿತ್ರವಾದ ಕುರ್ಆನ್ ಹೇಳಿದ ಒಂದು ಸೂಕ್ತವಾಗಿದೆ ನನ್ನ ಮನಸ್ಸಿಗೆ, ಅದಕ್ಕೆ ಉಪಮೆಯಾಗಿ ನನ್ನ ಮನಸ್ಸಿಗೆ ಬರ್ತಾ ಇರುವುದು. ಪವಿತ್ರವಾದ ಕುರ್ಆನ್ ತೌಹೀದಿನ ಕೆಲಿಮತ್ತಿನ ಕುರಿತು ಹೇಳ್ತಾ ಇದೆ. ಅಲಂ ತರ ಕೈಫ ضربallahu ಮಸಲನ್ ಕಲಿಮತನ್ ತಯ್ಯಿಬಾ ಕಶಜರತಿನ್ ತಯ್ಯಿಬಾ. ಉತ್ತಮವಾದ ಕಲಿಮತು ತಯ್ಯಿಬಾ ಎಂಬ ಆ ಒಂದು ತೌಹೀದಿನ ಕೆಲಿಮತ್ತಿನ ಕುರಿತು, ಲಾ ಇಲಾಹ ಇಲ್ಲಲ್ಲಾಹ್ ಎಂಬ ಆ ತೌಹೀದಿನ ಕೆಲಿಮತ್ತು ಅದಕ್ಕೆ ಉಪಮೆಯಾಗಿ ನೀಡಿದ್ದು ಒಂದು ವಿಶಾಲವಾದ ಒಂದು ವೃಕ್ಷಕ್ಕೆ ಹೋಲಿಸಿಯಾಗಿದೆ. ಪವಿತ್ರವಾದ ಕುರ್ಆನ್ ಹೇಳ್ತಾ ಇರೋದು ಅಸ್ಲುಹಾ ಸಾಬಿತುನ್ ವ ಫರ್ಉಹಾ ಫಿಸ್ ಸಮಾ. ಅದರ ಬೇರು, ಅದರ ಕಾಂಡ ಭೂಮಿಯ ಆಳದಲ್ಲಿ ಅದು ಗಟ್ಟಿಯಾಗಿ ನಿಂತಿದೆ. ಅದರ ರೆಂಬೆ ಕೊಂಬೆಗಳು ಆಕಾಶದದ್ದಕ್ಕೂ ಅದು ವ್ಯಾಪಿಸಿದೆ ಎಂದು ಬಹುಮಾನ್ಯ ಸಂಸ್ಥೆ ಕೇರಳ ಜಮಿಯತುಲ್ ಉಲಮಾ 1921ರಲ್ಲಿ ಅದು ಕ್ಯಾಲಿಕೇಟಿನಲ್ಲಿ ರೂಪುಗೊಂಡಿದ್ದರು. ಇಂದು ಅದರ ಕಾರ್ಯಕ್ಷಮತೆ ಇಂದು GCC ಕಂಟ್ರಿಗಳಲ್ಲಿ, ಇಂದು ಲಂಡನ್ ನಲ್ಲಿ, ಇಂದು ಆಫ್ರಿಕನ್ ಕಂಟ್ರಿಗಳಲ್ಲಿ, ಇಂದು ಆಫ್ರಿಕನ್ ಕಾಂಟಿನೆಂಟ್ ನಲ್ಲಿ ಇಂದು ಅದರ ಕಾರ್ಯಕ್ಷಮತೆಯನ್ನು ವ್ಯಾಪಿಸಿದೆ ಎಂಬುದು ನಾವು ಮನಗಾಣಬೇಕಾಗಿದೆ ಪ್ರಿಯರೇ. ಅದರಲ್ಲಿ ಅತ್ಯಂತ ಮಹತ್ತರವಾದಂತಹ ಈಗಾಗಲೇ ಹೇಳಿದಾಗೆ ಈ ಒಂದು ಸಮ್ಮೇಳನ ಅದು ಅಂತಾರಾಷ್ಟ್ರೀಯ ಸಮ್ಮೇಳನವಾಗಿದೆ. ನಿನ್ನೆಯ ದಿವಸಗಳಲ್ಲಿ ಶೈಖುನಾ ಸೈಯದ್ ಜಿಫ್ರಿ ಮುತ್ತುಕೋಯ ತಂಗಳರು ಬಹರೈನಿಗೆ ತಲುಪಿ ಅಲ್ಲಿ ಒಂದು ಮಹಾ ಸಮ್ಮೇಳನವು ಈ ಸಮಸ್ತದ ಅಂತಾರಾಷ್ಟ್ರೀಯ ಸಮ್ಮೇಳನದ ಭಾಗವಾಗಿ ಬಹರೈನ್ನಲ್ಲಿ ಜರುಗಿತು. ಕಳೆದ ಕೆಲವು ದಿನಗಳ ಮುಂಚೆ ದುಬೈನಲ್ಲೂ ಜರುಗಿತು. ಹಾಗೆ ಪ್ರಪಂಚಾದ್ಯಂತ ಈ ಸಂಘ ಶಕ್ತಿಯ ಪ್ರಚಾರ ಸಮ್ಮೇಳನಗಳು ಅದು ಪ್ರಪಂಚಾದ್ಯಂತ ವ್ಯಾಪಿಸ್ತಾ ಇದೆ. ಇಲ್ಲಿ ನಾವು ತಿಳಿಯಬೇಕಾಗಿರುವುದು ಹಲವಾರು ಸಂಗತಿಗಳಿದೆ. ಆ ಪವಿತ್ರವಾದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೂಲಕ ಈ ಪವಿತ್ರವಾದ ದೀನ್ ನಮಗೆ ಕೈ ತಲುಪಿತು. ಅರಫಾ ಮೈದಾನದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಫಲ್ಲಿಬಲ್ಲಿಗು ಶಾಹಿದುಲ್ ಗಾಯಿಬ. ಇಲ್ಲಿ ಹಾಜರಿರುವವರು, ಇಲ್ಲಿ ಹಾಜರಿರದವರಿಗೆ, ಇಲ್ಲಿ ಹಾಜರಿರದವರಿಗೆ ಇದನ್ನು ತಲುಪಿಸಬೇಕು ಎಂದು ಹೇಳಿದಾಗ ಕವಿ ಅಲ್ಲಾಮಾ ಇಕ್ಬಾಲರು ಹೇಳುತ್ತಾರೆ, ದಶ್ತ್ ತೋ ದಶ್ತ್ ಹೇ ದರಿಯಾಬಿನ ಚೋಡೆ ಹಮ್ನೆ ಬಹರೇ ಝುಲ್ಮಾತ್ ಮೇ ದೌಡಾದೆ ಗೋಡೆ ಹಮ್ನೆ. ಅವರು ಮರುಭೂಮಿ ಎಂದು ನೋಡಿಲ್ಲ, ಅವರ ಒಂಟೆ ಯಾವ ಭಾಗಕ್ಕೆ ತಿರುಗಿ ನಿಂತಿದೆ, ಅವರ ಕುದುರೆಗಳು ಯಾವ ಭಾಗಕ್ಕೆ ತಿರುಗಿ ನಿಂತಿದೆ, ಅವರು ಸ್ವಂತ ಮನೆಗೂ ಹೋಗದೆ ಅವರು ಮರುಭೂಮಿಯ ಮೂಲಕ ಯಾತ್ರೆಗಳನ್ನು ನಡೆಸಿದರು. ಅವರು ತಲುಪಿ ಅವರ ಯಾತ್ರೆಗಳನ್ನು ಮುಂದುವರಿಸಿ ಮೆಡಿಟರೇನಿಯನ್ ಸೀಗೆ ತಲುಪಿದಾಗ ರಲಿಯಲ್ಲಾಹು ಚರಿತ್ರೆಯನ್ನು ನೀಡುವಾಗ ಮಹಾನರಾದ ಅಮ್ರ್ ಬಿನ್ ಆಸ್ ರಲಿಯಲ್ಲಾಹು ಅನ್ಹು ಆ ಪಕ್ಕಾ ಪರಿಶುದ್ಧವಾದ ಮಕ್ಕಾದಿಂದ ಈಜಿಪ್ಟಿಗೆ ತಲುಪಿ ಪವಿತ್ರವಾದ ಇಸ್ಲಾಂ ಅನ್ನು ಸ್ಥಾಪಿಸಿದರು. ಇಂದು ಹೋದರು ಜಾಮಿಯತ್ ಅಮ್ರ್ ಬಿನ್ ಆಸ್ ಎಂಬ ಮಸೀದಿಯನ್ನು, ಅದು ಆಗಿದೆ ಪ್ರಥಮವಾಗಿ ಈಜಿಪ್ಟಿನಲ್ಲಿ ನಿರ್ಮಿಸಿದಂತಹ ಮಸೀದಿ. ಇಂದು ಹೋದರು ಆ ಮಸೀದಿಯನ್ನು ನಮಗೆ ಕಾಣಬಹುದಾಗಿದೆ. ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಯಾಯಿಗಳು ಈ ಜಗತ್ತಿನಾದ್ಯಂತ ದೀನುಲ್ ಇಸ್ಲಾಂ ಅನ್ನು ಪ್ರಚುರಪಡಿಸಿದರು. ನಂತರ ಕೇರಳದಲ್ಲಿ ಅದು ಮಖದೂಮಿ ಪರಂಪರೆಯ ಮೂಲಕ ನೆಲೆಗೊಂಡಿತು.
ನೆಲೆಗೊಂಡಿತು. ನಂತರದ ಕಾಲಘಟ್ಟಗಳಲ್ಲಿ 1920ರಲ್ಲಿ ಇಂತಹ ಒಂದು ಕ್ಷುದ್ರ ಶಕ್ತಿಗಳು ಈ ಇಸ್ಲಾಮಿನ ಪರಂಪರಾಗತವಾಗಿ ಬಂದ ಆಶಯ ಆದರ್ಶಗಳಲ್ಲಿ ಕಬ್ರ್ ಜಿಯಾರತ್ ಶಿರ್ಕಾಗಿದೆ, ಅದು ಮಾಡಬಾರದು ಎಂದು ಪರಂಪರಾಗತವಾಗಿ ಬಂದ ಆಶಯ ಆದರ್ಶಗಳಲ್ಲಿ ಕೊಳ್ಳಿಯಿಡಲು ಬೇಕಾಗಿ ಪ್ರಯತ್ನಿಸಿದಾಗ ಅದನ್ನು ತಡೆಯಲು ಬೇಕಾಗಿ ಸಂಘಟಿತ ಹೋರಾಟದ ಪ್ರತಿಫಲವಾಗಿ ರೂಪುಗೊಂಡಂತಹ ಅಹ್ಲು ಸುನ್ನ ವಲ್ ಜಮಾಅತಿನ ನೈಜವಾದ ಪಥವಾಗಿದೆ ಈ ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಎಂಬುದು ಪ್ರಿಯರೇ. ಅದರಿಂದ ನಾವು ಈ ಕರ್ನಾಟಕ ಎಂಬುದು ಮಹಾನರಾದ ಶೈಖುನಾ ಶಂಸುಲ್ ಉಲಮಾ ತೋಡಾರ್ ಎಂಬ ಪ್ರದೇಶಕ್ಕೆ ಅವರ ಕಾಲಘಟ್ಟದಲ್ಲಿ ಒಂದು ಅವಿನಾಭಾವವಂತಹ ಒಂದು ಬಾಂಧವ್ಯವನ್ನು ಅವರು ರೂಪುಗೊಂಡಿದ್ದರು. ನಮಗೆ ನೋಡಬಹುದು ಇಂದು ಸಮಸ್ತ ಕೇರಳ ಜಮಿಯತುಲ್ ಉಲಮಾದ 1951ರಲ್ಲಿ ರೂಪುಗೊಂಡಂತಹ ಈ ಮದ್ರಸಾ ವಿದ್ಯಾಭ್ಯಾಸ, ಮದ್ರಸಾ ಎಂಬುದು ಇಲ್ಲಿ ಕೆಲವರು ಹೇಳುತ್ತಾರೆ ಅದು ಉಗ್ರವಾದವನ್ನು ಭಯೋತ್ಪಾದನೆಯನ್ನು ಕಳಿಸಿಕೊಡುವಂತಹ ತಾಣವಾಗಿದೆ ಎಂದು. ಕೆಲವೊಂದು ಕ್ಷುದ್ರ ಶಕ್ತಿಗಳು ಈ ಸಮಾಜದಲ್ಲಿ ಶಾಂತಿಯನ್ನು ಕದರಲು ಪ್ರಯತ್ನಿಸುವಂತಹ ಕೆಲವೊಂದು ಸಂವಿಧಾನ ವಿರೋಧಿ ಶಕ್ತಿಗಳು ಕೆಲವೊಂದು ಹೇಳಿಕೆಗಳನ್ನು ನೀಡುವಾಗ ಅಲ್ಲಮಾ ಇಕ್ಬಾಲರು ಸುಂದರವಾಗಿ ಹೇಳ್ತಾರೆ, ಮದ್ರಸ ಎಂದರೆ ಏನು ಅಂತ ಹೇಳಿ. ನೀವು ನೋಡಬಹುದು ಬಹುಮಾನ್ಯ ಸಮಸ್ತ ಕೇರಳ ಜಮಿಯತುಲ್ ಉಲಮಾದ 1951ರಲ್ಲಿ ಬಾಫಕಿ ತಂಗ್ಳರ ಮನಸ್ಸಿನಲ್ಲಿ ಉದಯಿಸಿದಂತಹ ಆ ಒಂದು ಚಿಂತನೆ ಅದು ಸರಿಸುಮಾರು ಇಂದು 11,338 ಮದ್ರಸಕ್ಕಿಂತಲೂ ಮುಖ್ಯವಾಗಿ ಇಂದು ದೇಶದಲ್ಲೂ ಕೇರಳದಲ್ಲೂ ಕರ್ನಾಟಕದಲ್ಲೂ ತಮಿಳುನಾಡಿನಲ್ಲೂ ಉತ್ತರ ಇಂಡಿಯಾದಲ್ಲೂ ಇಂದು GCC ಕಂಟ್ರಿಗಳಲ್ಲೂ ಎಂದು ಕಾರ್ಯಾಚರಿಸ್ತಾ ಇದೆ. ಈ ಮದ್ರಸಗಳ ಕುರಿತು ಇಂದು ಮದ್ರಸಗಳಲ್ಲಿ 8 ಭಾಷೆಗಳಲ್ಲಿ ಅದರ ಪಠ್ಯ ಪುಸ್ತಕಗಳು ಲಭ್ಯವಿದೆ. ಯಾರಿಗಾದರೂ ಸಂಶಯವಿದ್ದರೆ ಪ್ರತಿಯೊಂದು ಮದ್ರಸಕ್ಕೆ ನೀವು ತಲುಪಿದರೆ ಅಲ್ಲಿ ಕನ್ನಡ ಭಾಷೆಯಲ್ಲಿ ಮದ್ರಸದ ಪಠ್ಯ ಪುಸ್ತಕ ಲಭ್ಯವಿದೆ, ಇಂಗ್ಲಿಷ್ ಭಾಷೆಯಲ್ಲಿದೆ, ಉರ್ದುವಿನಲ್ಲಿದೆ, ಕನ್ನಡದಲ್ಲಿದೆ, ಮಲಯಾಳಂನಲ್ಲಿದೆ, ತಮಿಳಿನಲ್ಲಿದೆ. 8 ಭಾಷೆಗಳಲ್ಲಿ ಎಂದು ಸಮಸ್ತ ಕೇರಳ ಜಮಿಯತುಲ್ ಉಲಮಾದ ಪಠ್ಯ ಪುಸ್ತಕಗಳು ಯಾರಿಗೆ ಬೇಕಾದರೂ ಅದನ್ನು ಪರಿಶೋಧಿಸಲು, ಅದನ್ನು ಒಮ್ಮೆ ತೆಗೆದು ನೋಡಲು, ಅದೇನು ಅಧ್ಯಯನ ನಡೆಸಲು ಇಂದು ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಅದಕ್ಕೆ ಬೇಕಾದಂತಹ ಒಂದು ಸಂದರ್ಭವನ್ನು ಉಂಟು ಮಾಡಿದೆ. ಮದ್ರಸೆ ಎಂದರೆ ಏನು? ಮದ್ರಸ ಭಯೋತ್ಪಾದನಾ ತಾಣಗಳಲ್ಲ, ಒಬ್ಬ ಮನುಷ್ಯನನ್ನು ನೈಜ ಮಾನವನನ್ನು ನಿರ್ಮಾಣ ಮಾಡುವಂತಹ ಒಂದು ಕಾರ್ಖಾನೆಯಾಗಿದೆ ಮದ್ರಸಾ ಎಂಬುದು. ಹೇ ಮದ್ರಸಾ ಹೆ ತೆರಾ ಮೇಘದಾ ನಹಿ ಹೆ ಸಾಕಿ ಯಹಾ ಕೆ ಖಾಕ್ ಸೆ ಇನ್ಸಾನ್ ಬನಾಯಾ ಜಾತೆ ಹೇ. ಮದ್ಯ ಕುಡಿದು ಮದ್ಯದಿಂದ ಅಮಲಿನಲ್ಲಿ ನಡೆದಾಡುವಂತಹ ಒಬ್ಬ ಮದ್ಯಪಾನಿಯನ್ನು ಕರೆದು ಕವಿ ಹೇಳುವುದು, ಹೇ ಮದ್ರಸಾ ಹೆ ತೆರಾ ಮೇಘದಾ ನಹಿ ಹೆ ಸಾಕಿ. ಇಂದು ಶಿಕ್ಷಣ ಸಂಸ್ಥೆಗಳು ಮಾದಕ ದ್ರವ್ಯಗಳ ಅಡ್ಡೆಯಾಗುತ್ತಿರುವಾಗ ಮದ್ರಸಗಳ ಕುರಿತು ಅಭಿಮಾನದ ಮೂಲಕ ನಮಗೆ ಹೇಳಬಹುದು, ಹೇ ಮದ್ರಸಾ ಹೆ ತೆರಾ ಮೇಘದಾ ನಹಿ ಹೆ ಸಾಕಿ. ಇದು ಮದ್ರಸವಾಗಿದೆ. ಏ ಮದ್ಯಪಾನಿಯೇ, ಇದು ಮದ್ರಸಾ ಎಂಬುದು ನಿನಗೆ ನೆನಪಿರಲಿ. ಇದು ಎಂಬುದು ಯಹಾ ಕೆ ಖಾಕ್ ಸೆ ಇನ್ಸಾನ್ ಬನಾಯಾ ಜಾತೆ ಹೇ. ಈ ಮದ್ರಸದ ಮಣ್ಣಿನಲ್ಲಾಗಿದೆ, ಈ ಮದ್ರಸದ ಕೊಠಡಿಯಿಂದಾಗಿದೆ. ಒಬ್ಬ ನೈಜ ಮುಸಲ್ಮಾನನು ಹೇಗಿರಬೇಕು, ಒಬ್ಬ ನೈಜ ಪ್ರಜೆ, ಒಬ್ಬ ದೇಶದ ನೈಜ ಪ್ರಜೆ ಹೇಗಿರಬೇಕು, ಒಬ್ಬ ಸಹೋದರ ಧರ್ಮೀಯನೊಂದಿಗೆ ಹೇಗೆ ತಾನು ಕಾರ್ಯಾಚರಿಸಬೇಕು, ಒಂದು ದೇಶವನ್ನು ನಾನು ಹೇಗೆ ಪ್ರೀತಿಸಬೇಕು, ಹೇಗೆ ನಾನು ದೇಶ ಸ್ನೇಹ ಮಾಡಬೇಕು ಎಂಬುದನ್ನು ಬಹಳ ಸುಂದರವಾಗಿ ಈ ಸಮಸ್ತ ಕೇರಳ ಜಮಿಯತುಲ್ ಉಲಮಾ ತನ್ನ ಮದ್ರಸಾ ಪಠ್ಯ ಪುಸ್ತಕಗಳಲ್ಲಿ ಒಂದು ಪಾಠವನ್ನು ಇಟ್ಟಿದೆ. ದೇಶ ಪ್ರೇಮ ಎಂಬ ಒಂದು ಪಾಠವನ್ನು ಬಹುಮಾನ್ಯ ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಈ ದೇಶದ ಪ್ರಜೆ ಯಾವ ರೀತಿಯಲ್ಲಿರಬೇಕು ಎಂಬುದನ್ನು ಬಹಳ ಸ್ಪಷ್ಟವಾಗಿ ಈ ಸಮಸ್ತದ ಪ್ರತಿಯೊಬ್ಬ ಅನುಯಾಯಿಗೂ ಎಂದಲ್ಲ, ಪ್ರತಿಯೊಬ್ಬ ನೈಜ ಮುಸಲ್ಮಾನನು ಯಾವ ರೀತಿಯಲ್ಲಿ ತನ್ನ ಸಮುದಾಯದೊಂದಿಗೆ, ತನ್ನ ಸಹಧರ್ಮದೊಂದಿಗೆ, ತನ್ನ ದೇಶದೊಂದಿಗೆ ಯಾವ ರೀತಿಯಲ್ಲಿ ಕಾರ್ಯಾಚರಿಸಬೇಕು ಎಂಬುದನ್ನು ಬಹಳ ಸ್ಪಷ್ಟವಾಗಿ ನಮಗೆ ನೇತೃತ್ವ ನೀಡುವಂತಹ ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆ ಸಮಸ್ತದ 100ನೇ ವಾರ್ಷಿಕದ ಸನಿಹದಲ್ಲಾಗಿದೆ ನಾವೆಲ್ಲ ತಲುಪಿ ನಿಂತಿರುವುದು. ನಾನು ಬಹಳ ಹೆಚ್ಚಾಗಿ ಹೇಳಲಿಕ್ಕೆ ಹೋಗುವುದಿಲ್ಲ, ಸಮಯದ ಅಭಾವವಿದೆ. ಬಹುಮಾನ್ಯರಾದ ಮುಜ್ತಬಾ ಫೈಜಿ ಬಹಳ ಸುಂದರವಾಗಿ ನಮಗೆ ಈ ಸಮಸ್ತದ ಕುರಿತು, ಇದರ ಆದರ್ಶದ ಅಹ್ಲು ಸುನ್ನ ವಲ್ ಜಮಾಅತಿನ ಆದರ್ಶದ ಕುರಿತು ಬಿಡಿಯಾಗಿ ಇಲ್ಲಿ ಹೇಳಲಿಕ್ಕಿದ್ದಾರೆ. ಅದರಿಂದ ಹೆಚ್ಚೇನು ಹೇಳಲಿಕ್ಕಿರುವುದಿಲ್ಲ. ಬಹಳ ಸಂತೋಷದ ವಿಷಯವೇನೆಂದರೆ ಈ 11,338 ಮದ್ರಸಗಳಲ್ಲಿ ತಹಿಯಾ ಎಂಬ ಒಂದು ಫಂಡ್ ಅನ್ನು, ಇಲ್ಲಿ ಕ್ರೌಡ್ ಫಂಡ್ ಅನ್ನು ಅದಕ್ಕೆ ಆಹ್ವಾನ ನೀಡಿದಾಗ ಈ ದೇಶದಲ್ಲೇ ಪ್ರಥಮ ಸ್ಥಾನವನ್ನು ನಮ್ಮ ಈ ಮೂಡಬಿದ್ರೆ ತಾಲೂಕಿನ ನಾನೆಲ್ಲ 5 ವರ್ಷ ಕಲಿತಂತಹ ಶೇಖುನಾ ಶಂಸುಲ್ ಉಲಮಾರ ನಾಮದೇಹದಲ್ಲಿ ಕಟ್ಟಿ ಬೆಳೆಸಿದಂತಹ ಈ ಕರ್ನಾಟಕಕ್ಕೆ
ಒಂದು ನೆರಳಾಗಿ ನಿಲ್ಲುವಂತಹ ಶಂಸುಲ್ ಉಲಮಾರ ಅರಬಿ ಕಾಲೇಜ್ ನೆಲ ನಿಲ್ಲುವಂತಹ ಬಹುಮಾನ್ಯರಾದ ಶೇಖುನಾ ಶಂಸುಲ್ ಉಲಮಾರ ಕಾಲದಿಂದಲೂ ಇದರ ಆದಿ ಕಾಲದಿಂದಲೂ ಬಹುಮಾನ್ಯ ಸಮಸ್ತದೊಂದಿಗೆ ನೆಲೆನಿಂತಹ ತೋಡಾರಾಗಿದೆ. ಈ 11,338 ಮದರಸಗಳಲ್ಲಿ ಈ ದೇಶದಲ್ಲೇ ಪ್ರಥಮ ಸ್ಥಾನವನ್ನು ಪಡೆದಿರುವುದು ಎಂಬುದು ಬಹಳ ಆನಂದಕರವಾಗಿ ಇಲ್ಲಿ ನಾನು ನಿಮಗೆ ಅದನ್ನು ಹೇಳಲು ಇಚ್ಛಿಸ್ತಾ ಇದ್ದೇನೆ. ಅದರಿಂದ ಅದೇ ರೀತಿ ರೇಂಜ್ ಮಟ್ಟದಲ್ಲಿ ಈ ಮೂಡಬಿದ್ರೆ ರೇಂಜ್ ಆಗಿದೆ. ಹಲವಾರು ರೇಂಜ್ಗಳ ಮಟ್ಟದಲ್ಲಿ ಪ್ರಥಮ ಸ್ಥಾನದಲ್ಲಿ ನಿಂತಿರುವಾಗ ಈ ಮೂಡಬಿದ್ರೆ ಎಂಬುದು ಹಿಂದಿನ ಕಾಲದಿಂದಲೂ ಸಮಸ್ತದೊಂದಿಗೆ ನೆಲೆದಂತಹ ಒಂದು ಸಂಪ್ರದಾಯ ಪರಂಪರೆ ಇರುವಂತಹ ಒಂದು ಕೊಂಡಿಯನ್ನು ಬೆಳೆಸಿದಂತಹ ನಾಡಾಗಿದೆ. ತೋಡಾರಿನ ಮಕಾಂ ಶರೀಫಿಗೆ ಶೇಖುನಾ ಶಂಸುಲ್ ಉಲಮಾರ ಬಂದಂತಹ ಹಲವಾರು ಸಂದರ್ಭಗಳಿವೆ. ಆ ಚರಿತ್ರೆಗಳನ್ನ ನಾವು ತಿಳಿಯುವಾಗ ನಾವು ಈ ನೈಜ ಸಮಸ್ತದೊಂದಿಗೆ ನೆಲೆಗೊಳ್ಳಬೇಕು. ಯಾಕಾಗಿ ಈ ಸಮಸ್ತದೊಂದಿಗೆ ನೆಲೆಗೊಳ್ಳಬೇಕು? ಮಹಾನರಾದ ಯೂಸುಫ್ ನಬಿ ಅಲೈಹಿಸ್ಸಲಾಮರ ಒಂದು ಪ್ರಾರ್ಥನೆಯನ್ನು ನಮಗೆ ಪರಿಶುದ್ಧ ಪವಿತ್ರವಾದ ಕುರ್ಆನ್ ನಲ್ಲಿ ಕಾಣಬಹುದು. ತವಫನಿ ಮುಸ್ಲಿಮನ್ ವ ಅಲ್ಹಿಕ್ನಿ ಬಿಸ್ಸಾಲಿಹೀನ್, ನನ್ನನ್ನು ಮುಸ್ಲಿಮನಾಗಿ ನೀನು ಮರಣ ಹೊಂದಿಸು, ನನ್ನನ್ನು ಸಜ್ಜನರೊಂದಿಗೆ ಸೇರಿಸು ಎಂದು ಪವಿತ್ರವಾದ ಕುರ್ಆನ್ ನಲ್ಲಿ ಯೂಸುಫ್ ನಬಿ ಅಲೈಹಿಸ್ಸಲಾಮರ ಕುರಿತು ಹೇಳುವಾಗ ಆ ಯೂಸುಫ್ ನಬಿ ಅಲೈಹಿಸ್ಸಲಾಮರನ್ನು ಪ್ರಥಮವಾಗಿ ದಫನ್ ಮಾಡಿದ್ದು ನೈಲ್ ನದಿ ಎಲ್ಲಾ ಕಡೆಗೆ ಹರಿದು ಹೋಗುವಂತಹ ನೈಲ್ ನದಿಯ ಒಂದು ನಡು ಭಾಗದಲ್ಲಾಗಿತ್ತು. ನಂತರದ ಕಾಲಘಟ್ಟಗಳಲ್ಲಿ ಮುಸಾ ನಬಿ ಅಲೈಹಿಸ್ಸಲಾಮರು ಈಜಿಪ್ಟ್ ಬಿಟ್ಟು ಪಲಾಯನಗೈಯುವಾಗ, ಈಜಿಪ್ಟ್ ಬಿಟ್ಟು ಫಲಸ್ತೀನಿನ ಕಡೆಗೆ ಯಾತ್ರೆ ನಡೆಸುವಾಗ ಅಲ್ಲಾಹನು ದಿವ್ಯ ವಹಿಯ ಮೂಲಕ ಸಂದೇಶದ ಮೂಲಕ ನೀವು ಇಲ್ಲಿಂದ ಈ ಊರು ಬಿಟ್ಟು ಹೋಗುವಾಗ ನೀವು ಯೂಸುಫ್ ನಬಿ ಅಲೈಹಿಸ್ಸಲಾಮರ ಈ ಪವಿತ್ರವಾದ ಜನಾಜವನ್ನು ಅವರ ತಾತಂದಿರು, ಅವರ ತಂದೆಯವರು ಮರಣ ಹೊಂದಿ ನೆಲೆಗೊಳ್ಳುವಂತಹ ಮದೀನತುಲ್ ಖಲೀಲ್ ಫಲಸ್ತೀನ ಭಾಗದೆಡೆಗೆ ನೀವು ಕೊಂಡು ಹೋಗಬೇಕು ಎಂದು ಮಹಾನರಾದ ಮುಸಾ ನಬಿ ಅಲೈಹಿಸ್ಸಲಾಮರಿಗೆ ಪವಿತ್ರವಾದ ಸಂದೇಶವನ್ನು ಅಲ್ಲಾಹನು ತಲುಪಿಸಿದನು. ಆ ಪ್ರಾರ್ಥನೆಯಾಗಿದೆ, ವ ಅಲ್ಹಿಕ್ನಿ ಬಿಸ್ಸಾಲಿಹೀನ್, ನನ್ನನ್ನು ಸಜ್ಜನರೊಂದಿಗೆ ಮರಣ ಹೊಂದಿದ ನಂತರವೂ ನನ್ನನ್ನು ಸಜ್ಜನರ ಸಮೀಪವಾಗಿದೆ ನೀನು ನನ್ನನ್ನು ದಫನ ಮಾಡಬೇಕಾಗಿರೋದು, ನನ್ನನ್ನು ಅವರ ಕಾಲಡಿಯಲ್ಲಿ ನೀನು ಮುಟ್ಟಿಸು ರಬ್ಬೆ ಎಂದು ಯೂಸುಫ್ ನಬಿ ಅಲೈಹಿಸ್ಸಲಾಮರು ಪ್ರಾರ್ಥಿಸಿದ ಆ ಪ್ರಾರ್ಥನೆಗೆ ಸಮಾನವಾದ ಚರಿತ್ರೆಗಳನ್ನು ಸಮಸ್ತ ಕೇರಳ ಜಮಿಯತುಲ್ ಉಲಮಾದ ಮಹೋನ್ನತರಾದಂತಹ ನಾಯಕರ ಚರಿತ್ರೆಗಳನ್ನು ನಮಗೆ ಕಾಣಬಹುದು. ಈ ಪವಿತ್ರವಾದ ಪ್ರಸ್ಥಾನಕ್ಕೆ 4 ದಶಕಗಳಿಗಿಂತಲೂ ಹೆಚ್ಚು ನೇತೃತ್ವವನ್ನು ನೀಡಿದ ಶೈಖುನಾ ಶಂಸುಲ್ ಉಲಮಾರು ಅಂತ್ಯ ವಿಶ್ರಮಗೊಳ್ಳುವುದು ಈ ಪವಿತ್ರವಾದ ಸಮಸ್ತ ಕೇರಳ ಜಮಿಯತುಲ್ ಉಲಮಾಕ್ಕೆ ಸ್ಥಾಪಿಸಲ್ಪಟ್ಟಂತಹ ಸ್ಥಾಪಕ ನಾಯಕರಾದಂತಹ ವರಕಲ್ ಮುಲ್ಲಕೋಯ ತಂಗಳರ ಕಾಲಡಿ ಭಾಗದಲ್ಲಾಗಿದೆ ಶೈಖುನಾ ಶಂಸುಲ್ ಉಲಮಾರು ಎಂದು ಅಂತ್ಯ ವಿಶ್ರಾಂತಿಗೊಳ್ಳುತ್ತಾ ಇರೋದು. ಈ ಮದ್ರಸಾ ಸಂವಿಧಾನಕ್ಕೆ ಅದರ ಆಲೋಚನೆಯ ಮೂಲಕ ಈ ಒಂದು ಬೃಹತ್ತಾದ ಸಂವಿಧಾನವನ್ನು ಈ ಸಮಾಜಕ್ಕೆ ಸಮರ್ಪಿಸಿದಂತಹ ಮಹಾನರಾದ ಬಾಫಿ ತಂಗಳರು ಖದೀಜಾ ಬೀಬಿ ರಲಿಯಲ್ಲಾಹು ಅನ್ಹುರವರ ಕಾಲಡಿಯಲ್ಲಾಗಿದೆ ಜನ್ನತುಲ್ ಮುಅಲ್ಲಾದಲ್ಲಿ ಅವರ ಅಂತ್ಯ ವಿಶ್ರಾಂತಿಗೊಳ್ತಾ ಇರೋದು. ಇದೆಲ್ಲ ಹೇಳುವಾಗ ಈ 47 ಕೋಟಿಗೆ ತಲುಪುತ್ತಾ ಇರುವಾಗ ತಹಿಯ ಇದರ ಒಂದು ಚರಿತ್ರೆಯ ಹಿನ್ನೆಲೆಗೆ ನಾವು ಹೋಗಬೇಕಾಗಿದೆ. ಮಹಾನರಾದ ಅಬ್ದುಲ್ ಬಾರಿ ಉಸ್ತಾದರನ್ನು ಸ್ಮರಿಸದೆ ಈ ಒಂದು ಸಮ್ಮೇಳನವು ಪೂರ್ಣಗೊಳ್ಳಲು ಸಾಧ್ಯವಿಲ್ಲ. ಮಹಾನರಾದ ಅಬ್ದುಲ್ ಬಾರಿ ಉಸ್ತಾದ್ ಇಂದು 47 ಕೋಟಿ ಕೇರಳದಲ್ಲಿ ಅಂತಹ ಒಂದು ಚರಿತ್ರೆಯನ್ನು ಇಂದಿನವರೆಗೂ ನಮಗೆ ಕಾಣಲು ಸಾಧ್ಯವಿಲ್ಲ. ಮಹಾನರಾದ ಶೈಖುನಾ ಜಫ್ರಿ ಮುತ್ತುಕೋಯ ತಂಗಳ ಒಂದು ಕರೆ ನೀಡಿದಾಗ ಸಮಸ್ತದ ಅನುಯಾಯಿಗಳು ಅದು ಯಾರು ತಳ್ಳಿದರು ಸಮಸ್ತವನ್ನು ತನ್ನ ಮನಸ್ಸಿನಲ್ಲಿ ಅಂತರಾಳದಲ್ಲಿ ಎರೆಗಪ್ಪಿಸಿ ನಡೆಯುವಂತಹ ಪ್ರತಿ ಒಬ್ಬ ಕಾರ್ಯಕರ್ತನು ಅದರಲ್ಲಿ ಕೈ ಜೋಡಿಸಿದಾಗ ಈ ಇತಿಹಾಸವನ್ನು ನಿರ್ಮಿಸಿದ್ದಾಗಿತ್ತು ತಹಿಯಾ ಎಂಬ ಫಂಡ್. ಆದರೆ 1951ರಲ್ಲಿ ಈ ಮದ್ರಸಾ ವಿದ್ಯಾಭ್ಯಾಸ ಬೋರ್ಡಿಗೆ ಬೇಕಾಗಿ ಮಹಾನರಾದ ಅಬ್ದುಲ್ ಬಾರಿ ಉಸ್ತಾದರು ಒಂದು ಫಂಡಿಂಗ್ ಕಲೆಕ್ಷನ್ಗೆ ಅಲ್ಲಿ ಆಹ್ವಾನ ನೀಡಿದರು. ಎಲ್ಲಾ ಸಮಸ್ತ ಮುಷಾವರದ ಸದಸ್ಯರು ಅದಕ್ಕೆ ಸಹಾಯ ಮಾಡಬೇಕು ಎಂದು ಅಬ್ದುಲ್ ಬಾರಿ ಉಸ್ತಾದರು ಹೇಳಿದಾಗ, ಶೇಖುನಾ ಅಬ್ದುಲ್ ಬಾರಿ ಉಸ್ತಾದರು ಹೇಳಿದಾಗ ಅದಕ್ಕೆ ಅಂತೂ ಧನಾಢ್ಯರಾಗಿದ್ದಂತಹ ಮಹಾನರಾದ ಅಬ್ದುಲ್ ಬಾರಿ ಉಸ್ತಾದ್ ನಿರ್ಗತಿಕೆಗೆ ಬೇಕಾಗಿ, ಬಡವರಿಗೆ ಬೇಕಾಗಿ ತನ್ನ ಸಂಪತ್ತಿನ ಮೂಲಕ ಅನಾಥ ಹೆಣ್ಣು ಮಕ್ಕಳ ಮದುವೆಗಳನ್ನು ತನ್ನ ಸಂಪತ್ತಿನ ಮೂಲಕ ಮಾಡಿಕೊಟ್ಟಂತಹ ಅನೇಕ ಚರಿತ್ರೆಗಳು ಮಹಾನರಾದ ಅಬ್ದುಲ್ ಬಾರಿ ಉಸ್ತಾದರ ಚರಿತ್ರೆಯಲ್ಲಿ ಕಾಣಬಹುದು. 1946ರಿಂದ 65ರವರೆಗೆ ಈ ಮಹಾಪ್ರಸ್ಥಾನದ ಅಧ್ಯಕ್ಷ ಸ್ಥಾನದಲ್ಲಿ ನೆಲೆಗೊಂಡಂತಹ ಮಹಾನರವರು 1950 ನಂತರ ಈ ಒಂದು ಫಂಡಿಂಗಿಗೆ ಕರೆ ನೀಡಿದಾಗ ಅದಕ್ಕೆ
25 ರೂಪಾಯಿ ದಾನ ನೀಡಿದ್ದು ಮಹಾನರಾದ ಅಬ್ದುಲ್ ಬಾರಿ ಉಸ್ತಾದರಾಗಿದ್ದರು. ಮತ್ತೆ ಎಲ್ಲಾ ಸದಸ್ಯರು ಇರುವ ಸದಸ್ಯರು ಅಂದು 1 ರೂಪಾಯಿಯಂತೆ, ಅಂದು 1 ರೂಪಾಯಿಯೇ ಬಲು ದೊಡ್ಡ ಒಂದು ಹಣವಾಗಿತ್ತು. ಅಂದು 1 ರೂಪಾಯಿ ಇರುವವರೇ ಬಲು ದೊಡ್ಡ ಸಂಪನ್ನರಾಗಿದ್ದರು. 17 ರೂಪಾಯಿ ಮುಷಾವರ ಸದಸ್ಯರು ನೀಡಿ, 6 ರೂಪಾಯಿಯಷ್ಟು ಅವರೊಬ್ಬರ ಅಳಿಯರು ನೀಡಿ 47 ರೂಪಾಯಿ ಮೂಲಕವಾಗಿತ್ತು ಪ್ರಥಮವಾದ ಸಮಸ್ತದ ಒಂದು ಫಂಡಿಂಗ್ ಕಲೆಕ್ಷನ್ ನಡೆದ ಚರಿತ್ರೆ. ಇಂದು ಆ 47 ರೂಪಾಯಿ 47 ಕೋಟಿಗೆ ಬಂದು ತಲುಪಿದಾಗ ಇದು ಇಲಾಹಿಯಾದ ಅಲ್ಲಾಹನ ಸಮಸ್ತವು ಎಂಬುದು ಅಲ್ಲಾಹನು ಕಬೂಲಿಯತ್ತು ಮಾಡಿದ ಒಂದು ಸಂಘಟನೆ ಎಂಬುದು ನಮಗೆ ಮನಸ್ಸಿನ ಅಂತರಾಳದಿಂದ ಹೇಳಲಿಕ್ಕಿರುವುದು ಪ್ರಿಯರೇ. ಅದರಿಂದ ನನ್ನ ಮಾತಿಗೆ ವಿರಾಮ ಹಾಕ್ತಾ ಇದ್ದೇನೆ. ಏನಾಗಿದೆ ಒಂದು ವಿಷಯಗಳನ್ನು ಮಾತ್ರ ಹೇಳಿ ನನ್ನ ಮಾತಿಗೆ ವಿರಾಮ ಹಾಕ್ತಾ ಇದ್ದೇನೆ. ಇದರ ಸಂವಿಧಾನವನ್ನು ನೋಡುವಾಗ ಈ ಸಮಸ್ತ ರೂಪೀಕರಣಗೊಂಡದ್ದು ಯಾಕಾಗಿ? 5 ಪಂಚಲಕ್ಷಗಳಿಗೆ ಬೇಕಾಗಿ ಮಾತ್ರವಾಗಿದೆ ಸಮಸ್ತ ರೂಪೀಕರಣಗೊಂಡದ್ದು, ಅಥವಾ ಯಾವುದೇ ಲೌಕಿಕ ಆಶೆಗಳಿಗೆ ಬೇಕಾಗಿ, ಲೌಕಿಕ ಯಾವುದೇ ಒಂದು ಅಭಿಲಾಷೆಗಳಿಗೆ ಬೇಕಾಗಿ ಈ ಸಮಸ್ತ ಎಂಬ ಸಂಘಟನೆಯನ್ನು ರೂಪೀಕರಿಸಿದಲ್ಲ. ಅದರ ಪ್ರಥಮವಾದ ಆದ್ಯತೆಯೇ ಅಹ್ಲು ಸುನ್ನ ವಲ್ ಜಮಾಅತಿನ ನೈಜ ಆದರ್ಶ, ಅದರ ಅನುಸಾರವಾಗಿ ಇಸ್ಲಾಮಿಕ ವಿಶ್ವಾಸಗಳನ್ನು ಆಚಾರಗಳನ್ನು ಪ್ರಬೋಧನೆ ನಡೆಸುವುದು ಅದರ ಒಂದು ಭಾಗವಾಗಿದೆ. ಇಂತಹ ಸಮ್ಮೇಳನಗಳು, ಈ ಸಮ್ಮೇಳನಗಳ ಮೂಲಕ ಯಾವುದಾಗಿದೆ ನೈಜ ಆದರ್ಶ, ಯಾವುದಾಗಿದೆ ಅಹ್ಲು ಸುನ್ನ ವಲ್ ಜಮಾಅತ್ ಎಂಬ ಆ ನೈಜ ಆದರ್ಶವನ್ನು ಜನಸಾಮಾನ್ಯರಿಗೆ ತಿಳಿಸಿಕೊಡುವಂತಹ ಇಂತಹ ಪ್ರಯತ್ನಗಳು ಅದಾಗಿದೆ ಪ್ರಥಮ ಆದ್ಯತೆ. ಪರಿಶುದ್ಧವಾದ ಪವಿತ್ರವಾದ ಸಮಸ್ತದ ಸಂವಿಧಾನದಲ್ಲಿ ನಮಗೆ ಕಾಣಬಹುದು. ಎರಡನೇ ಆಶಯ, ಅಹ್ಲು ಸುನ್ನ ಆದರ್ಶಗಳಿಗೆ ವಿರುದ್ಧವಾಗಿ ಕಾರ್ಯಾಚರಿಸುವ ಸಂಘಟನೆಗಳನ್ನು, ಅದರ ಕುಪ್ರಚಾರಗಳನ್ನು ಕಾನೂನಿನಲ್ಲಿ ವಿರೋಧಿಸುವುದು ಮತ್ತು ತಡೆಯುವುದು ಅದಾಗಿತ್ತು. ಇಲ್ಲಿ ಕಾದಿಯಾನಿಸಂ ಬಂದಾಗ, ಇಲ್ಲಿ ತಬ್ಲೀಗ್ ಜಮಾತ್ ಬಂದಾಗ, ಇಲ್ಲಿ ಸಲಫಿಗಳು ಬಂದಾಗ, ಇಲ್ಲಿ ಮುಜಾಹಿದಗಳು ಬಂದಾಗ ಅವರ ಕಾಪಟ್ಯವನ್ನು ಬಿಡಿ ಬಿಡಿಯಾಗಿ ಸಮಸ್ತದ ಮಕ್ಕಳು, SKSF ನ ಇಸ್ತಿಕಾಮದ ಮಕ್ಕಳು ಜನರ ಮುಂದೆ ಸಂವಾದದ ಮೂಲಕ ತೋರ್ಪಡಿಸಿದಾಗ ಒಂದು ಮರವು ತುಂಡು ತುಂಡಾಗಿ ಯಾವ ರೀತಿಯಲ್ಲಿ ಬೇರ್ಪಡುತ್ತದೆಯೋ ಆ ರೀತಿಯಲ್ಲಿ ಹಲವು ನೂತನವಾದಿಗಳ ವಿತಂಡವಾದಗಳು ತುಂಡು ತುಂಡಾಗಿ ಅರಬ್ಬಿ ಸಮುದ್ರಕ್ಕೆ ಅದನ್ನು ಎಸೆಯಲ್ಪಟ್ಟಿತು ಪ್ರಿಯರೇ. ಅದಾಗಿತ್ತು ಕಳೆದ ಕೆಲವು ದಶಕಗಳಲ್ಲಿ ನಡೆದಂತಹ, ಕೇರಳದಲ್ಲಿ ನಡೆದಂತಹ ಸಂವಾದಗಳ ಮೂಲಕ, ಡಿಬೇಟ್ಗಳ ಮೂಲಕ ಇಲ್ಲಿ ಅಹ್ಲು ಸುನ್ನ ವಲ್ ಜಮಾಅತಿನ ಆದರ್ಶವನ್ನು ಸುಭದ್ರವಾಗಿ ನೆಲೆಗೊಳಿಸಲು ಈ ಸಮಸ್ಯೆಗೆ ಸಾಧ್ಯವಾಗಿದೆ. ಇದು ಯಾವುದೇ ಒಂದು ದುನ್ಯವಿಯಾದ ಅಭಿಲಾಷಕ್ಕೆ ಬೇಕಾಗಿ ಅಲ್ಲ, ಇದೆಲ್ಲ ಆಖಿರಕ್ಕೆ ಬೇಕಾಗಿಯಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ಒಬ್ಬ ಅರಾಬಿಯಾದ ಒಬ್ಬ ಸ್ವಹಾಬಿ ಬಂದು ಕೇಳ್ತಾರೆ, ಮತ್ತು ಸಾತು ಯಾ ರಸೂಲಲ್ಲಾ, ಯಾವ ಭಾಗವಾಗಿದೆ ಪ್ರವಾದಿವರಿಯರೇ ಈ ಅಂತ್ಯ ದಿನ ಸಂಭವಿಸುವುದು? ಆಗ ಪ್ರವಾದಿಯವರಿಯರು ಕೇಳಿದ್ದು, ಆ ಅಂತ್ಯ ದಿನಕ್ಕೆ ಬೇಕಾಗಿ ನೀನು ಏನನ್ನು ತಯಾರಿ ಮಾಡಿಟ್ಟಿದೀಯಾ ಅಂತ ಹೇಳುವಾಗ ಆಗ ಆ ಬಂದ ಮನುಷ್ಯನ ಹೇಳುವುದು, ನಾನು ಅಲ್ಲಾಹನನ್ನು ಮತ್ತು ಪ್ರವಾದಿವರಿಯರನ್ನು ಅದೆಷ್ಟವಾಗಿ ನಾನು ಇಷ್ಟಪಡ್ತಾ ಇದ್ದೇನೆ, ಅವರನ್ನು ಕೈ ಬಿಡಲಾರದು ಎಂಬುದು ಅದರಿಂದ ನಮಗಿರುವ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಇರುವ ಅಭಿಲಾಷೆ. ನಾಳೆ ಮರಣ ಹೊಂದಿದರು ಈ ಸಮಸ್ತದ ಮಹೋನ್ನತರಾದ ಪ್ರಾರ್ಥನೆಗೆ ಉತ್ತರ ಲಭಿಸುವಂತಹ ಮಹೋನ್ನತರಾದ ಅಲ್ಲಾಹನ ಆರಿಫಿಗಳಾದ ಆಬಿದುಗಳಾದಂತಹ ಆ ಮಹೋನ್ನತ ನಾಯಕರ ಒಂದು ಪ್ರಾರ್ಥನೆ, ಅಲ್ ಮರು ಮನ್ ಅಹಬ್ಬ, ಯಾರೊಂದಿಗೆ ಆಗಿದೆ ನಿನ್ನ ಸ್ನೇಹ ಅದಾಗಿದೆ. ಪ್ರವಾದಿಯರು ಹೇಳುವುದು, ಅರ್ ರಜುಲು ಅಲಾ ದೀನಿ ಖಲೀಲಿಹಿ, ಒಬ್ಬ ಯುವಕನ ಅವನ ದೀನ್ ಎಂಬುದು ಅವನ ಸಹೋದರನೊಂದಿಗೆ ಅವನ ಯಾರೊಂದಿಗೆ ಸೇರುತ್ತಾನೋ ಆ ರೀತಿಯಲ್ಲಾಗಿದೆ ಅವನ ಇಹಪರ ವಿಜಯದ ಪಥ ಎಂಬುದಾಗಿದೆ. ಅದರಿಂದ ನಾವು ನೆಲೆಗೊಂಡದ್ದು ಬಹುಮಾನ್ಯ ಸಮಸ್ತ ಕೇರಳ ಜಮಿಯತುಲ್ ಉಲಮಾದೊಂದಿಗೆ ಆಗಿದೆ. ಅದಾಗಿದೆ ಕಳೆದು ಹೋದ ಶತಮಾನಗಳಲ್ಲಿ ನಮಗೆ ನೇತೃತ್ವ ನೀಡಿದಂತಹ ಪಂಡಿತರ ಅಂತಿಮ ಶ್ವಾಸದ ಮಾತುಗಳು ನಮಗೆ ಕೇಳಲ್ಪಟ್ಟದ್ದು, ವಲ್ ಆಕಿಬತು ಲಿಲ್ ಮುತ್ತಕೀನ್, ಅಂತಿಮ ವಿಜಯ ಅದು ಮುತ್ತಕಿಗಳಾದ ಅಲ್ಲಾಹನನ್ನು ಸೂಕ್ಷ್ಮತೆಯಿಂದ ಇಲ್ಲಿ ಜೀವನ ನಡೆಸಿ ಹೋದಂತಹ ಆ ಸೂಕ್ಷ್ಮಶಾಲಿಗಳಿಗಾಗಿದ್ದಾರೆ. ಅದಾಗಿದೆ ಮಹಾನರಾದ ಶಂಸುಲ್ ಉಲಮಾರ ಮರಣ ಸಮಯದಲ್ಲಿ ಕೇಳಿದ್ದು, ಮನ್ ಆಖಿರ ಕಲಾಮುಹು ಲಾ ಇಲಾಹ ಇಲ್ಲಲ್ಲಾಹ್ ದಖಲಲ್ ಜನ್ನ ಎಂಬ ಪ್ರವಾದಿ ವಚನದ ಆ ಪ್ರವಾದಿ ವಚನದ ಒಂದು ಪರಸ್ಯವಾಗಿತ್ತು. ಕಳೆದು ಹೋದ ಶತಮಾನಗಳಲ್ಲಿ, ಕಳೆದು ಹೋದ ದಶಕಗಳಲ್ಲಿ ಈ ಸಮಸ್ಯೆಗೆ ನೇತೃತ್ವ ನೀಡಿದಂತಹ ಪ್ರತಿಯೊಬ್ಬ ಪಂಡಿತರ ಮರಣವನ್ನು ನಾವು ನೋಡುವಾಗ ಅವರೆಲ್ಲರೂ ಯಾವ ಒಂದು ತೌಹೀದಿಗೆ ಬೇಕಾಗಿ ನೆಲೆಗೊಂಡದ್ದು, ಆ ತೌಹೀದಿಗೆ ನೆಲೆಗೊಂಡು ಅದಕ್ಕೆ ಬೇಕಾಗಿ ಕಾರ್ಯಾಚರಿಸಿ ಆ ತೌಹೀದಿನ ಲಾ ಇಲಾಹ ಇಲ್ಲಲ್ಲಾಹ್ ಎಂಬ ಮಂತ್ರದ ಮೂಲಕ ಈ
ಲೌಕಿಕವಾದ ಜೀವನವನ್ನು ಕೊನೆಗೊಳಿಸಿದ್ದು ಎಂಬ ಸ್ಪಷ್ಟವಾದ ನಿದರ್ಶನ ಯಾವ ಒಬ್ಬ ಈ ಮಹೋನ್ನತರಾದ ಸಂಸ್ಥೆಗೆ ನೇತೃತ್ವ ನೀಡಿದ ಯಾವೊಬ್ಬ ಪಂಡಿತರ ಚರಿತ್ರೆಯನ್ನು ನೀವು ನೋಡುವುದಾದರೆ ಅದೊಂದು ತೆರೆದ ಪುಸ್ತಕವಾಗಿದೆ. ನಕಲಿಗಳಾದ ನೂತನ ಆಶಯಗಳಲ್ಲಿ ಒಳಗೊಂಡವರು ಈ ಚರಿತ್ರೆಗಳನ್ನು ನೀವು ನೋಡುವುದಾದರೆ ನಿಮಗೆ ಸ್ಪಷ್ಟವಾಗಬಹುದು ಯಾವುದಾಗಿದೆ ಸತ್ಯಪಥ, ಯಾವುದಾಗಿದೆ ಮಿಥ್ಯಪಥ ಎಂಬುದು. ಅದರಿಂದ ನಾಳೆ ಹಾಗೂ ನಾಡಿದ್ದು ನಮ್ಮ ಜಿಫ್ರಿ ತಂಗಳರು ಅಡ್ಯಾರ್ ಕಣ್ಣೂರಿನಲ್ಲಿ ನಡೆಯುವಂತಹ 28ರಂದು ಬಹಳ ವಿಜೃಂಭಣೆಯಿಂದ ನಡೆಯುವಂತಹ ಆ ಒಂದು ಶತಾಬ್ದಿ ಯಾತ್ರೆಯ ಸಮಾರೋಪ ಸಮಾರಂಭದ ಭಾಗವಾಗಿ 28ನೇ ತಾರೀಕಿನಂದು ಅಡ್ಯಾರ್ ಕಣ್ಣೂರಿನಲ್ಲಿ ಜನಜಂಗುಳಿ ಮೆರೆಯುವಾಗ ಇಲ್ಲಿನ ಪ್ರತಿಯೊಬ್ಬರು ನೀವು ಇಲ್ಲಿ ಯಾವ ರೀತಿಯಲ್ಲಿ ಉತ್ಸಾಹದ ಮೂಲಕ ತಹಿಯಾದಲ್ಲಿ ಯಾವ ರೀತಿಯಲ್ಲಿ ಭಾಗಿಯಾಗಿದ್ದೀರಿ, ಈ ಸ್ವಾಗತ ಸಮಿತಿಯ ಮೂಲಕ ಯಾವ ರೀತಿಯಲ್ಲಿ ಉತ್ತಮವಾದ ಒಂದು ಸಮ್ಮೇಳನವನ್ನು ಇಲ್ಲಿ ನೀವು ನಡೆಸಿದ್ದೀರಿ, ಅದೇ ರೀತಿಯಲ್ಲಿ 28ನೇ ತಾರೀಕು ಅಡ್ಯಾರ್ ಕಣ್ಣೂರಿನಲ್ಲಿ ಜನಜಂಗುಳಿಯಿಂದ ನಡೆಯುವಾಗ ಆ ಸಯ್ಯದುಲ್ ಉಲಮಾರನ್ನು ಸ್ವಾಗತಿಸುವ ಸಾಲಿನಲ್ಲಿ ನೀವೊಬ್ಬರು ಇರಬೇಕು ಎಂದು ಕಳಕಳಿಯಿಂದ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ನಾಳೆ ಹಾಗೂ ನಾಡಿದ್ದು ಆ ಒಂದು ಶತಾಬ್ದಿಯ ಸಮಾರೋಪ ಸಮಾರಂಭದ ಭಾಗವಾಗಿ ಒಂದು ಇಲ್ಲಿನ ಕೇಂದ್ರ ಮುಷಾವರ ಸದಸ್ಯರ ನೇತೃತ್ವದಲ್ಲಿ ರ್ಯಾಲಿಗಳು ನಡೆಯಲಿದೆ. ಆ ನಿಮ್ಮ ಪಾಯಿಂಟ್ಗೆ ತಲುಪುವಾಗ ನೀವೆಲ್ಲರೂ